ದಿನಾಂಕ 29/1/2026ರಿಂದ ದಿನಾಂಕ 2/2/2026ರವರೆಗೆ ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. KTB Jewel Palace 5th anniversary celebration. Celebrate 5 glorious years with us and enjoy exclusive anniversary offers. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ರಸ್ತೆ ಸುರಕ್ಷಾ ಸಪ್ತಾಹ, ಸಂಚಾರಿ ನಿಯಮ, ಹೆಲ್ಮೆಟ್ ಕಡ್ಡಾಯ ಬಳಕೆಯಿಂದ ಜೀವ ಉಳಿಸಿಕೊಳ್ಳಿ, ಡಿಸಿ ನಿತೀಶ್. ಫೆಬ್ರವರಿ 1ರಂದು ದೇವಸಗೂರು ನಾಗರ ಯಲ್ಲಮ್ಮ ದೇವಿ ರಥೋತ್ಸವ, ಮಹಿಳೆಯರಿಂದ ರಥ ಎಳೆದು ಪೂಜೆ, ಬಸವರಾಜ್. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಅಮಾನತಿಗೆ ಒತ್ತಾಯಿಸಿ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಕಾಯ್ದೆ ಬದಲಾಯಿಸಿರುವುದನ್ನು ವಿರೋಧಿಸಿ ಸಿಪಿಐಎಂ ಪ್ರತಿಭಟನೆ. ಮತ್ತು ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಫೆಬ್ರವರಿ 1ರಂದು ಜ್ಯೋತಿ ರಥ. ಜಿಲ್ಲೆಯಲ್ಲಿ ಹೆಚ್ಚಾಗಿ ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಧರಿಸದೇ ಜೀವ ಕಳೆದುಕೊಳ್ಳುತ್ತಿದ್ದು, ಜೀವ ರಕ್ಷಣೆ ಮತ್ತು ಕುಟುಂಬದ ಭದ್ರತೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ಗೆ ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರಾದೇಶಿಕ ಕಚೇರಿ, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಸಾಕಷ್ಟು ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಇಲ್ಲದ ಜೀವ ಕಳೆದುಕೊಂಡವರ ಸಂಖ್ಯೆ ಹೆಚ್ಚಾಗಿದೆ. ನಗರದಲ್ಲಿ ಹೆದ್ದಾರಿ ಹಾದು ಹೋಗಿದ್ದರಿಂದ ಲಾರಿ, ಟಿಪ್ಪರ್, ದೊಡ್ಡ ಪ್ರಮಾಣದ ಭಾರಿ ವಾಹನಗಳ ಸಂಚಾರದಿಂದ ಜೊತೆಗೆ ಸಂಚಾರ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡದ ಕಾರಣಕ್ಕಾಗಿ ಹಾಗೂ ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡುತ್ತಿದ್ದರಿಂದ ಅಪಘಾತದಲ್ಲಿ ಸಾವುಗಳಾಗುತ್ತಿವೆ ಎಂದರು. ನಗರದಲ್ಲಿ ಭಾರಿ ವಾಹನಗಳ ಸಂಚಾರ ತಡೆಗೆ ನಗರದ ಪ್ರದೇಶದಲ್ಲಿಯೇ ಹೊರಗಡೆ ವಾಹನಗಳು ಹೋಗುವಂತೆ ರಿಂಗ್ ರಸ್ತೆಗೆ ಈಗಾಗಲೇ ಟೆಂಡರ್ ಹಂತದಲ್ಲಿದ್ದು ತ್ವರಿತವಾಗಿ ಕೈಗೊಳ್ಳಲಾಗುತ್ತದೆ. ಕಳೆದು ಹೋದ ಜೀವ ಯಾವತ್ತಿಗೂ ಮರಳಿ ಬರುವುದಿಲ್ಲ. ತಮ್ಮ ನಂಬಿಕೊಂಡಿರುವಂತಹ ಕುಟುಂಬದ ಆಧಾರವಾಗಿರುವ ತಾವುಗಳು ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಯೇ ವಾಹನ ಚಾಲನೆ ಮಾಡಬೇಕೆಂದು ತಿಳಿಸಿದರು. ನಮ್ಮ ಜಿಲ್ಲೆಯ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರು 500 ಜನ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೆ ಹೆಲ್ಮೆಟ್ ಅನ್ನು ಉಚಿತವಾಗಿ ಅವರು ನ್ಯಾಷನಲ್ ಹೈವೇ ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ನ್ಯಾಷನಲ್ ಹೈವೇ ಮತ್ತೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮುಖ್ಯವಾಗಿ ನಮ್ಮ ಜಿಲ್ಲೆ ಎಂಟೈರ್ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಾಸ್ತಿ ನಮ್ಮಲ್ಲಿ ಆಕ್ಸಿಡೆಂಟ್ ಆಗೋ ಪ್ರಕರಣಗಳು ಇದ್ದಾವೆ. ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿಸಿದ್ರೆ ಲಾಸ್ಟ್ 3 ವರ್ಷದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೇರೆ ಬೇರೆ ರೀತಿ ಅಪಘಾತಗಳು, ಆಕ್ಸಿಡೆಂಟ್ ಎಲ್ಲ ಆಗಿದೆ. ಸೊ ಮುಖ್ಯವಾಗಿ ಇದಕ್ಕೆ 2-3 ಕಾರಣ ಇದೆ. ಮೇನ್ ಆಗಿ ಒಂದು, ನಮ್ಮಲ್ಲಿ ಇನ್ನು ಡ್ರೈವಿಂಗ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಸೇಫ್ಟಿ ಮೆಷರ್ ಏನು ಹಾಕೋಬೇಕು, ಮತ್ತೆ ತುಂಬಾ ಅಡ್ಡಾದಿಡ್ಡಿಯಾಗಿ ಓಡಿಸೋ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಎರಡನೇದು ಏನಾಗಿದೆ, ನಮ್ಮ ಪರ್ಟಿಕ್ಯುಲರ್ಲಿ ಸಿಟಿಯಲ್ಲಿ ಬೇರೆ ಈಗ ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ಆ ಥರ ಒಂದು ರಿಂಗ್ ರೋಡ್ ಇಲ್ಲ. ಸೊ
ಸೊ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೃಷಿ ಅವಲಂಬಿತ ಜಿಲ್ಲೆ ಆಗಿರೋದ್ರಿಂದ ಈ ಸೀಸನ್ ಅಲ್ಲಿ ಹಾರ್ವೆಸ್ಟಿಂಗ್ ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಜೋಳ ಇರ್ಬೋದು, ಅಕ್ಕಿ ಇರ್ಬೋದು, ಆಮೇಲೆ ಕಾಟನ್ ಇರ್ಬೋದು, ದೊಡ್ಡ ದೊಡ್ಡ ಟ್ರಕ್ಗಳು ಸಿಟಿ ಒಳಗಡೆ ಬರೋ ಅನಿವಾರ್ಯತೆ ಇದೆ. ಆ ಕಾರಣದಿಂದ ಆಕ್ಸಿಡೆಂಟ್ ಸಾಧ್ಯತೆ ಜಾಸ್ತಿ ಇದೆ. ಮೂರನೇದು, ಕೆಲವೊಂದು ರೋಡ್, ಫಾರ್ ಎಕ್ಸಾಂಪಲ್ ನಮ್ಮ ಗಂಜಿ ಸರ್ಕಲ್ ಇಂದ ಶಕ್ತಿನಗರಕ್ಕೆ ಹೋಗೋ ರೋಡ್ ತುಂಬಾ ಟ್ರಾಫಿಕ್ ರೋಡ್ ಜಾಸ್ತಿ ಇದೆ, ಬಟ್ ರೋಡ್ ಬರೀ ಅದರ ಟೂ ಲೇನ್ ಇದೆ. ಮತ್ತೆ ಅದರಿಂದ ಹೆಚ್ಚಾಗಿ ಏನು ನಾವು ಕಂಡುಬರುವುದಂದ್ರೆ ಸಾಕಷ್ಟು ಜನ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ, ಬಟ್ ಎಲ್ಲ ನಾಲೆಜ್ ಇರೋರು ಹೆಲ್ಮೆಟ್ ನ ಬಳಸಲ್ಲ. ತುಂಬಾ ಕೇರ್ಲೆಸ್ ಆಗಿ ಹೆಲ್ಮೆಟ್ ಹಾಕೊಂಡಂಗೆ ಹೋಗ್ತಾರೆ. ತುಂಬಾ ಪ್ರಕರಣದಲ್ಲಿ ಏನು ನೋಡಿದ್ವಿ ಅಂದ್ರೆ ಅವ್ರೇನಾದ್ರು ಹೆಲ್ಮೆಟ್ ಹಾಕೊಂಡಿದ್ರೆ ಅವ್ರ ಜೀವ ಉಳಿತಾ ಇತ್ತು. ಬಟ್ ಕೇರ್ಲೆಸ್ನೆಸ್ ಇಂದ ಅವ್ರು ಹೆಲ್ಮೆಟ್ ಹಾಕೊಂಡೇನೆ ಒಂದು ಸಣ್ಣ ಆಕ್ಸಿಡೆಂಟ್ ದೊಡ್ಡದಾಗಿ ಅದ್ರ ತಲೆಗೆ ನೇರವಾಗಿ ಪೆಟ್ಟಿದ್ದು ಅವರು ಜೀವಕ್ಕೆ ಮತ್ತೆ ಆರೋಗ್ಯಕ್ಕೆ. ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಎ. ಸಾತ್ವಿಕ್ ಮಾತನಾಡಿ, ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ 500 ಹೆಲ್ಮೆಟ್ಗಳನ್ನು ವಿತರಣೆ ಮಾಡುತ್ತಿದ್ದು, ಹೆಲ್ಮೆಟ್ ಪಡೆದವರು ಕಡ್ಡಾಯವಾಗಿ ಧರಿಸಬೇಕು. ಹೆಲ್ಮೆಟ್ ಪಡೆದವರ ಹೆಸರು, ವಿಳಾಸ ನಮೂದಿಸಿಕೊಂಡಿದ್ದು, ಹೆಲ್ಮೆಟ್ ಇಲ್ಲದೆ ಸಂಚಾರಿ ಪೊಲೀಸ್ ಕೈಗೆ ಸಿಕ್ಕಲ್ಲಿ ಹೆಲ್ಮೆಟ್ ಹಾಕದೇ ಇರುವುದಕ್ಕೆ ದಂಡದ ಜೊತೆಗೆ ಹೆಲ್ಮೆಟ್ ಪಡೆದುಕೊಂಡು ಹಾಕದೇ ಇರುವುದಕ್ಕೆ ಮತ್ತೊಂದು ದಂಡ ಹಾಕಲಾಗುತ್ತದೆ ಎಂದರು. ರಸ್ತೆ ಅಪಘಾತದಲ್ಲಿ ಯಾರು ತಮ್ಮನ್ನು ಉಳಿಸುವುದಿಲ್ಲ, ಹೆಲ್ಮೆಟ್ ನಮ್ಮನ್ನು ಉಳಿಸುತ್ತದೆ. ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಅಪಘಾತದಲ್ಲಿ ವಾಹನ ಚಾಲನೆ ಪರವಾಗಿ ಇಲ್ಲದೆ ಸಾವನ್ನಪ್ಪಿದರೆ ದೊಡ್ಡ ಪ್ರಮಾಣದ ದಂಡದ ಜೊತೆಗೆ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತದೆ. ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೂ ತೊಂದರೆ ಉಂಟಾಗುತ್ತದೆ ಎಂದರು. ಏನು ಹೆಲ್ಮೆಟ್ ವಿತರಣೆ ಮಾಡ್ತಾ ಇದೀವಿ ಅದರ ಒಂದು ಸದುಪಯೋಗ ಪಡ್ಕೊಳ್ಬೇಕು. ಏನಾಗೋಗ್ತದೆ ಅಂದ್ರೆ ರಾಯಚೂರು ಜಿಲ್ಲೆ ಅಷ್ಟೇ ಅಲ್ಲ, ದೇಶದ ಎಲ್ಲ ಭಾಗಗಳಲ್ಲಿ ನಾವು ಯಾರೋ ಒಬ್ಬರು ಹೆದರಿಕೆಗಾಗಿ ಹೆಲ್ಮೆಟ್ ಹಾಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಟ್ಟದೆ. ಪೊಲೀಸರು ಅಲ್ಲೆಲ್ಲೋ ನಿಂತಿದ್ರಂದ್ರೆ ನಾವು ಈಗ ನೋಡ್ಬಿಟ್ಟು ಇಲ್ಲ ಪೊಲೀಸರು ಹೆಲ್ಮೆಟ್ ಹಿಡಿತಾ ಇದ್ದಾರ, ಹೋದ್ರೆ ಮತ್ತೆ ಫೈನ್ ಬೀಳ್ತದ ಅಂತ ಅನ್ಕೊಂಡು ನಮ್ಮ ವಾಹನವನ್ನ ಟರ್ನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಾಂದ್ರೆ ಯಾರೋ ಬರ್ತಿರ್ತಾನೆ, ಅವ್ ಹೇಳ್ತಾನೆ ಪೊಲೀಸ್ ಕಣಾಯ ಯಾವ ಅಂತ ಅವ ಹೇಳಿದ ಹೆದರ್ಕೊಂಡು ನಾವು ಮತ್ತೆ ವಾಹನವನ್ನು ತಿರ್ಸ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟದೆ. ಇದರ ಅರ್ಥ ಏನು ಅಂದ್ರೆ ನಾವು ನಮ್ಮ ಸೇಫ್ಟಿ ಸಲುವಾಗಿ ಹೆಲ್ಮೆಟ್ ಅನ್ನು ಧರಿಸ್ತಾ ಇಲ್ಲ, ಯಾರೋ ಒಬ್ಬರು ಪ್ರೆಷರ್ಗೆ ಹೆಲ್ಮೆಟ್ ಅನ್ನ ಧರಿಸುವಂತಹ ಪರಿಸ್ಥಿತಿ ಬರೋದಿಗೆ ಎಲ್ಲಿವರೆಗೂ ನಮಗ ಆ ಒಂದು ಆಕ್ಸಿಡೆಂಟ್ ಕಷ್ಟ ಗೊತ್ತಾಗಿಲ್ಲ ಅಲ್ಲಿವರೆಗೂ ನಮ್ಗೆ ಹೆಲ್ಮೆಟ್ ಇಂಪಾರ್ಟೆನ್ಸ್ ಗೊತ್ತಾಗಿಲ್ಲ. ನಮ್ಮ ದೇಹದೊಳಗ ಬಹಳ ಒಂದು ಭಾರವಾದ ಭಾಗ ಏನದಂತಂದ್ರೆ ಅದು ನಮ್ಮ ತಲೆ. ಯಾವುದೇ ಒಂದು ಆಕ್ಸಿಡೆಂಟ್ ಆಗಲಿ ಮೊದಲು ಬಿಟ್ಟು ತಲೆಯನ್ನ ಒಂದ್ಸಲ ತಲೆ ಸಾಕಷ್ಟು ವೈದ್ಯಕೀಯ ವಿದ್ಯಾರ್ಥಿಗಳಿದ್ದಾರೆ. ತಲೆಗೆ ಪೆಟ್ಟು ಬಿತ್ತಂದ್ರೆ ಏನು ಒಂದು ಕಾನ್ಸಿಕ್ವೆನ್ಸಸ್ ಅವ ಅದು ನನಗಿಂತ ಚೆನ್ನಾಗಿ ಅವ್ರು ಗೊತ್ತು. ಆದರೂ ಕೂಡ ಅವರು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಮಾತನಾಡಿ, ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಇಲ್ಲದೆ ಜೀವ ಕಳೆದುಕೊಂಡವರ ಸಂಖ್ಯೆ ಹೆಚ್ಚಾಗ್ತಿದೆ. ರಸ್ತೆ ಸಂಚಾರದ ಸಮಯದಲ್ಲಿ ಯುವಕರು ಹೆಚ್ಚಾಗಿ ಬೈಕ್ ವೀಲಿಂಗ್ ಮಾಡುತ್ತಿರುವುದನ್ನು ಗಮನಿಸಿದ್ದೇನೆ. ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಖುಷಿ ಪಡುತ್ತಿದ್ದಾರೆ. ಅಚಾತುರ್ಯ ಉಂಟಾದಲ್ಲಿ ಹೋದ ಜೀವ ಬರೋದಿಲ್ಲ. ಯುವಕರು ಇಂತಹ ಸಾಹಸ ಮಾಡುವುದು ಬಿಡಬೇಕು ಅಂತ ಹೇಳಿದರು. ನಗರದಲ್ಲಿ ರಸ್ತೆ ಅಪಘಾತ ಕಡಿವಾಣಕ್ಕೆ ರಸ್ತೆಯಲ್ಲಿಯೇ ಪಾದಚಾರಿ ಮಾರ್ಗ ಒತ್ತುವರಿಯಿಂದ ಜನರು ರಸ್ತೆಯಲ್ಲಿ ತಿರುಗಾಡುತ್ತಿದ್ದಾರೆ. ಪಾಲಿಕೆ ವತಿಯಿಂದ ತೆರವು ಮಾಡುವ ಕೆಲಸ ನಿರಂತರವಾಗಿ ಮಾಡುತ್ತಿದೆ. ರಸ್ತೆ ಒತ್ತುವರಿ ತಡೆಯಲು ಕಠಿಣ ಕ್ರಮ ವಹಿಸಲಾಗಿದೆ ಎಂದರು. ಸೊ 2024-25 2 ವರ್ಷದಲ್ಲಿ ಆಲ್ಮೋಸ್ಟ್ ಒಂದು 70,000 ಜನರು ಜೀವನವನ್ನು ಕಳ್ಕೊಂಡಿದ್ದಾರೆ. ಸೊ ಈ 90,000 ಆಗಿದೆ 90,000. ಅದರಲ್ಲಿ 60,000 60,000 ಅವೈಡಬಲ್ ಡೇಸ್ ಅಂತ ಪೊಲೀಸ್ ರಿಪೋರ್ಟ್ ಆಗಿದೆ. ಅಂದ್ರೆ ಅವರೆಲ್ಲ ಹೆಲ್ಮೆಟ್ ಧರಿಸಿ ಗಾಡಿ ಓಡಿಸಿದ್ರೆ ಪ್ರಾಬ್ಲಿ ಆ ಡೇಟ್ ತಪ್ಪಿತ್ತು. ಹಾಗಾಗಿ ಹೆಲ್ಮೆಟ್ ಧರಿಸುವುದು ಬರೀ ಈಗಾಗಲೇ ಜನರಿಗೆ ಹೇಳಿದ್ದಾರೆ, ಬರೀ ಒಂದು ಎನ್ಫೋರ್ಸ್ಮೆಂಟ್
ಭಯದಿಂದ ನಾವು ನಡೆಸಬಾರ್ದು. ಸರ್ಕಾರ ನಿಯಮ ಮಾಡ್ತಾರೆ, ಕಾನೂನುಗಳು ಮಾಡ್ತಾರೆ, ನಮ್ಮದು ಎಲ್ಲರೂ ರಕ್ಷಣೆ. ಸೊ ಅವರಿಗೆ ನಿಯಮಗಳನ್ನ ಬೆಳೆದುಕೊಂಡು ಪಾಲಿಸೋದು, ಅನುಪಾಲನೆ ಮಾಡೋದು ಒಳ್ಳೆ ವಿಚಾರ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಅರಿವಿರಬೇಕು, ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಅವ್ರಿಗೆ ಎಷ್ಟೊಂದು ವ್ಯಕ್ತಿಗಳೆಲ್ಲ ಬಂದಿದೆ, ಯಂತ್ರಗಳು ಬಂದಿಲ್ಲ, ಅವರು ಕೂಡ ಮನೆಗೆ ಪೋಷಕರಿಗೆ ಬೇರೆ ಸ್ನೇಹಿತರಿಗೆ ಕೂಡ ಅರಿವು ಮೂಡಿಸ್ತೇವೆ. ಹಾಗಾಗಿ ಹೆಲ್ಮೆಟ್ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ನಮ್ಮ ಸ್ವಂತ ಸೇಫ್ಟಿಗಾಗಿ, ನಮ್ಮ ಫ್ಯಾಮಿಲಿದು ಫ್ಯೂಚರ್ ಸೇಫ್ಟಿಗಾಗಿ. ನಂಬರ್ 2, ನಾನು ರೀಸೆಂಟಾಗಿ ಬ್ಯಾಂಗ್ಳೂರ್ ಹೋಗಿದ್ದೆ. ಯಾವುದೊಂದು ಮೀಟಿಂಗ್ಗೆ, ಒಂದು ಬಹಳ ಹಾರ್ಡ್ ಮೀಟಿಂಗ್. ಬ್ಯಾಂಗ್ಳೂರ್ ಪೊಲೀಸಿಂದ ಒಂದು ಬ್ಯಾನರ್ ಹಾಕಿದ್ದೀವಿ, ಹೂ ಇಸ್ ಆರ್ಗನೈಸ್ಡ್ ಡೋನರ್. ಈ ಅಂಗಡಿ ದಾನಿಗಳು ಇರ್ತಾರೆ, ಅವ್ರು ಯಾರಂತೆ ಹೂ ಇಸ್ ಆರ್ಗನೈಸ್ಡ್ ಡೋನರ್, ಒನ್ ಹೂ ಡಸ್ ನಾಟ್ ವೇರ್ ಹೆಲ್ಮೆಟ್ ಅಂತ ಹಾಕಿದ್ದೀವಿ. ಸೊ ಅದನ್ನ ನಾವು ಅರ್ಥ ಮಾಡಬೇಕು. ಬಹಳ ಹಾರ್ಡ್ ಮೀಟಿಂಗ್ ಅಂತ ನನಗೆ ಅನಿಸಿದ್ದು ಆ ಬ್ಯಾನರ್. ಯಾರು ಹೆಲ್ಮೆಟ್ ಹಾಕಲ್ಲ, ನಾವು 90% ನಮ್ಮ ಲೈಫ್ ಆಟ ಆಡ್ತಿದ್ದಾರೆ ಅಂತ. ಡಿವೈಎಸ್ಪಿ ಶಾಂತವೀರ ಮಾತನಾಡಿ, ಯುವಕ ಯುವತಿಯರು ತಮ್ಮ ಇಷ್ಟದ ಮೊಬೈಲ್ ಹಾಳಾಗದಂತೆ ಕವರ್ ಹಾಕಿಸುತ್ತೀರಿ. ಅದಕ್ಕಿಂತ ದೊಡ್ಡದು ನಿಮ್ಮ ಜೀವ ಉಳಿಸುವ ಹೆಲ್ಮೆಟ್. ಅದನ್ನು ಧರಿಸಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು. ರಸ್ತೆ ಅಪಘಾತದಲ್ಲಿ 70% ಹೆಲ್ಮೆಟ್ ಇಲ್ಲದೆ ಜೀವವನ್ನ ಕಳೆದುಕೊಂಡಿದ್ದಾರೆ. ತಮ್ಮನ್ನೇ ನಂಬಿಕೊಂಡಿರುವಂತಹ ಕುಟುಂಬ ಆಧಾರ ನೀವುಗಳು ಸಂಚಾರದ ಸಮಯದಲ್ಲಿ ಹೆಲ್ಮೆಟ್ ಧರಿಸಬೇಕು ಎಂದರು. ನಾವು ಹೆಂಗೆ ಚೇಂಜ್ ಆಗಿದ್ರೆ ಹೂವಿನ ಬರಮಾಡ ಹೆಂಗೆ ಅಂತ ಏನಾದ್ರು ಬರ್ತದ್ರೆ ಅದಕ್ಕೆ ಎಷ್ಟರ ಬೇಕಾದ್ರೂ ಸೇರ್ತೀವಿ, ಎಷ್ಟೊಂದಾದ್ರೂ ಕೇಳ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆ ಅದೇ ಮಾಡೋದ್ರೆ ನೋಡ್ತೀವಿ. ಆದ್ರೆ ಯಾರಾದ್ರೂ ಭಾಳ ಒಳ್ಳೆ ಮಾತಾಡ್ತಾರಲ್ಲ, ಅದು ಕೇಳ್ಕೊಂಡ ಇಲ್ಲ. ಅದು ವಿಶೇಷವಾಗಿ ನಿಮ್ಮ ಜೀವ ಉಳಿಸ್ತಕ್ಕಂಥದ್ದು, ನಿಮ್ಮ ಜೀವನವನ್ನ ಕಾಪಾಡ್ತಕ್ಕಂಥದ್ದು ಮುಗಿತಾರೆ ಕತೆ ದೂರ ಮಾಡಿದ್ದಾರೆ. ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ. ದಯವಿಟ್ಟು ಫಸ್ಟಿಗೆ ನಾನು ಕಾರ್ಯಕ್ರಮ ಆಯೋಜಕರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಒಂದು ಸುಮಾರು 500 ಹೆಲ್ಮೆಟ್ಗಳನ್ನ ಉಚಿತವಾಗಿ ನಮ್ಮ ವಿದ್ಯಾರ್ಥಿಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. ಏನೆಲ್ಲ ಕೊಡ್ತಾರೆ, ಏನೆಲ್ಲ ಕೊಟ್ಟಿದ್ರು ಶ್ರೇಷ್ಠವಾಗಿರ್ತಕ್ಕಂಥದ್ದು ನಮ್ಮ ಪ್ರಾಣವನ್ನು ಕಾಪಾಡ್ತಕ್ಕಂಥ, ನಮ್ಮ ಪ್ರಾಣ ರಕ್ಷಣೆ ಆಗಿರ್ತಕ್ಕಂಥ ಹೆಲ್ಮೆಟ್ ಕೊಡೋದಿಲ್ಲ. ಅದು ಶ್ರೇಷ್ಠವಾಗಿರ್ತಕ್ಕಂಥ ದಾನ, ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ ಅಂತ ನಾನು ಇಷ್ಟಪಡ್ತೇನೆ. ಇವತ್ತಿನ ಒಂದು ಅಂದಾಜು ಲೆಕ್ಕಾಚಾರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ 12 ರಿಂದ 13 ಸಾವಿರ ಜನ ಸಾಯಿದ್ದಾರೆ. ಕೇವಲ ರೋಡ್ ಆಕ್ಸಿಡೆಂಟ್ ಲೆಕ್ಕ ಮಾತ್ರ ಇರೋದಿಲ್ಲ. ಇದರಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಯಾವ ಕಾರಣದಿಂದ ಡೆತ್ ಆಗೋದು ಜಾಸ್ತಿ, ಆಕ್ಸಿಡೆಂಟ್ ಆಗೋದ್ರಿಂದ ಅನಾಲಿಸಿಸ್ ಮಾಡಿದಾಗ 60-75% ಎರಡೂ ಸೈಡ್ ಇರತಕ್ಕಂಥದ್ದು, ಓನ್ಲಿ 2 ವೀಲರ್ ಇರತಕ್ಕಂಥದ್ದು, ಅದು ಹೆಲ್ಮೆಟ್ ಆಗದೇ ಇರತಕ್ಕಂಥ ಕಾರಣದಿಂದ ಇರತಕ್ಕಂಥದ್ದು ನಮಗೆ ನಮ್ಮ ಒಂದು ವಿಶೇಷ ಮುಖಾಂತರ ಗೊತ್ತಾಗಿರ್ತದೆ. ನೋಡಿ, ನಮ್ಮ ಮೊಬೈಲ್ಗೆ ಒಂದು ಬ್ಯಾಕ್ಗ್ರೌಂಡ್ ಗಾಡಿ ಅದೆಲ್ಲ ನಿಂತೋದ್ರೆ ಸಮಾಧಾನ ಇಲ್ಲ. ಅದು ಹೋಗಿ ಮೊದಲ ಹಾಕ್ಕೊಂಡು ನಮ್ಮ ಚಾಯ್ಸನ್ನ ಕೇಳಿ ಹುಡುಗಿಯಾಗಿ ಹಾಕುವಂತಹ ನಮಗೆ ಹೆಜ್ಜೆ ಇಲ್ಲ. ಅದು ನಮ್ಮ ಜೀವನದಲ್ಲಿ ಒಂದು ಸಣ್ಣ ಭಾಗ ಮೊಬೈಲ್. ನಾವು ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತೀವಿ. ನಮ್ಮ ಜೀವನ ಕಾಪಾಡ್ತಕ್ಕಂಥ ಹೆಲ್ಮೆಟ್ ಅನ್ನ ಬಹಳ ಜನ ನಾವು ರೋಡಲ್ಲಿ ನೋಡ್ತೀವಿ. ಹೆಲ್ಮೆಟ್ ತೊಗೊಂಡಿರ್ತಾರೆ, ಮನೆಗೆ ಯಾರು ಹೇಗೆ ಬಂದಿದ್ದಾರೋ ಅಥವಾ ತಂದೆ ಬಂದಿರ್ತಾರೆ ಕಾರಣಕ್ಕೆ ಹೆಲ್ಮೆಟ್ ತೊಗೊಂಡಿರ್ತಾರೆ, ಅದನ್ನ ಹಾಕೊಳ್ಳೋದಿಲ್ಲ. ಅದನ್ನ ಸೀಟ್ ಮುಂಭಾಗದಲ್ಲಿ ಇಟ್ಕೊಂಡು ಡ್ರೈವ್ ಮಾಡಿರ್ತಾರೆ. ಇಲ್ಲಾಂದ್ರೆ ಈ ತೋಳಿಗೆಸ್ಕೊಂಡು ಡ್ರೈವ್ ಮಾಡತಕ್ಕಂಥದ್ದು ನೋಡಿದ್ರೆ ಬೇರೆ ಯಾವ ವಿಷಯ ಇಲ್ಲ. ಕಾರಣ ಹೇಳಿದ್ರೆ ಸ್ವಲ್ಪ ಸ್ಪೀಡ್ ಆಗಿದೆ, ಅದಾದ ನಂತರ ಗಾಡಿ ಮೈಲೇಜ್ ಆಗಿದೆ, ಯಾವ ತಲೆ ನೆಲ ಬಿಟ್ಟಿದೆ, ಅಲ್ಲಿ ಕಲ್ಲಿದೆ, ಕಲ್ಲಿದೆ ಬೇಕಾಗಿರ್ತದೆ.
ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಭಾವನೇಶ್ ಕುಮಾರ್ ಗುಪ್ತಾ, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಪ್ರಭಾರಿ ರಿಜಿಸ್ಟ್ರಾರ್ ಗುರುರಾಜ್ ಸೇರಿದಂತೆ ಅನೇಕರು ಇದ್ದರು. ದೇವಸುಗೂರು ಮಾತಾ ನಾಗರ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಲಕ್ಷ ದೀಪೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವು ಫೆಬ್ರವರಿ 1ರಂದು ನಡೆಯಲಿದೆ ಎಂದು ದೇವಸ್ಥಾನದ ಅರ್ಚಕ ಹಾಗೂ ಸಮಿತಿಯ ಸದಸ್ಯ ಬಸವರಾಜ್ ಮರಳ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ಅಂದರೆ ಜನವರಿ 31ರ ಸಂಜೆ 5:30ಕ್ಕೆ ಮಹಿಳೆಯರಿಂದ ಉಚ್ಚಾಯ ಮಹೋತ್ಸವ ಜರುಗಲಿದೆ. ಫೆಬ್ರವರಿ 1ರಂದು ಬೆಳಗ್ಗೆ 5:30ಕ್ಕೆ ವಸ್ತ್ರ, ಪಿತಾಂಬರ ಜೊತೆಗೆ ಉಡಿ ತುಂಬುವ ಸಾಂಪ್ರದಾಯಿಕ ಸಮಾರಂಭ ಜರುಗಲಿದೆ. ನಂತರ ಪಂಚಾಮೃತಾಭಿಷೇಕ, ನಂತರ ಮಹಾಪೂಜೆ ಜರುಗಲಿದೆ ಎಂದರು. ಸಂಜೆ 5 ಗಂಟೆಗೆ ದೇವಸುಗೂರಿನ ರಾಮನಗೌಡ ಪೊಲೀಸ್ ಪಾಟೀಲ್ ದಂಪತಿಯಿಂದ ಲಕ್ಷ ದೀಪೋತ್ಸವ ಹಾಗೂ ಸಂಜೆ 6 ಗಂಟೆಗೆ ಮಹಿಳೆಯರಿಂದ ರಥೋತ್ಸವ ನಡೆಯಲಿದೆ. ಇದರೊಟ್ಟಿಗೆ ಸೂಗುರೇಶ್ವರ ದೇವಸ್ಥಾನದಲ್ಲಿ ಭರತ ಹುಣ್ಣಿಮೆಯ ಸೇವೆಯನ್ನು ಜರುಗಿಸಲಾಗುತ್ತದೆ ಎಂದು ತಿಳಿಸಿದರು. ಫೆಬ್ರವರಿ 2ರಂದು ಬೆಳಗ್ಗೆ 8 ಗಂಟೆಗೆ ಪಂಚಾಮೃತಾಭಿಷೇಕ, ನಂತರ ಮಹಾಪೂಜೆ, ಮಧ್ಯಾಹ್ನ 2 ಗಂಟೆಗೆ ಕೈಕಾಲು ಮತ್ತು ಉಸುಕಿನ ಚೀಲ ಎತ್ತುವ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ದೇವಸ್ಥಾನ ಸಮಿತಿಯಿಂದ ಬೆಳ್ಳಿ ಕಡಗವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ನಂತರ ಫೆಬ್ರವರಿ 3ರಿಂದ 6ರವರೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು, ಫೆಬ್ರವರಿ 6ರಂದು ಸಂಜೆ 6 ಗಂಟೆಗೆ ಕಳಸಾವರೋಹಣ ಮತ್ತು ಕುಂಕುಮ ವಿತರಣೆ, ನಂತರ ರಾತ್ರಿ 10 ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಜಾತ್ರಾ ಮಹೋತ್ಸವ ನಡೆಯಿತು. ಅದೇ ಥರ ಶ್ರೀ ಸೂರೇಶ್ವರ ಸ್ವಾಮಿ ತನ್ನ ಸ್ಥಳವನ್ನು ಅರ್ಪಿಸಿರ್ತಕ್ಕಂಥ ಅದೇ ಗ್ರಾಮದ ಅತಿಥಿಯಾಗಿರ್ತಕ್ಕಂಥ ಮಾತಾ ನಾಗರೇಂದ್ರಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೇ ತಿಂಗಳ ಅಂದರೆ ದಿನಾಂಕ 28/11/2026ರಿಂದ ಶುಕ್ರವಾರ ದಿನಾಂಕ 6/2/2026ರವರೆಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಆ ಕಾರ್ಯಕ್ರಮದಲ್ಲಿ 28ನೇ ತಾರೀಕಿಂದ ಇವತ್ತಿನವರೆಗೆ ಅಂದರೆ 31ನೇ ತಾರೀಕಿನವರೆಗೆ ದಿನನಿತ್ಯ ಬೆಳಗ್ಗೆ ಕಾರ್ಯಕ್ರಮ, ಸಾಯಂಕಾಲ ಕಾರ್ಯಕ್ರಮಗಳು, ಉಡುತುವ ಕಾರ್ಯಕ್ರಮ ಆಗಿರ್ಬೋದು. ಇವತ್ತಿನ ದಿನ ಸಾಯಂಕಾಲ 31ನೇ ತಾರೀಕು ಶನಿವಾರ ದಿನ ಸಾಯಂಕಾಲ 5 ಗಂಟೆಗೆ ಉಚ್ಚಾಯ ಮಹೋತ್ಸವ ಕಾರ್ಯಕ್ರಮ ಆದ. ಆ ಉಚ್ಚಾಯ ಮಹೋತ್ಸವ ಕಾರ್ಯಕ್ರಮ ಕೇವಲ ಮಹಿಳೆಯರಿಂದ ಮಾತ್ರ ಕಾರ್ಯಕ್ರಮ ನೆರವೇರುತ್ತದೆ. ಉಚ್ಚಾಯವನ್ನು ಎಳೆಯೋದು ಕೇವಲ ಮಹಿಳೆಯರಿಂದ ಮಾತ್ರ, ಸುಮಂಗಲಿಯರಿಂದ ಮಾತ್ರ ರಥೋತ್ಸವ ಕಾರ್ಯಕ್ರಮ, ಉಚ್ಚಾಯ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ ನಾಳೆ ದಿನ ಭರತ ಹುಣ್ಣಿಮೆ ಕಾರ್ಯಕ್ರಮ. ಈ ಭರತ ಹುಣ್ಣಿಮೆ ಕಾರ್ಯಕ್ರಮವನ್ನು ಕೂಡ ನಾಳೆ ಸಾಯಂಕಾಲ 5 ಗಂಟೆಗೆ ಅಲ್ಲಿರ್ತಕ್ಕಂಥ ದೇವಸೂರು ಗ್ರಾಮದ ರಾಮನಗೌಡ ಪೊಲೀಸ್ ಪಾಟೀಲ್ ಅವರ ಕುಟುಂಬದವರು ತಮ್ಮ ಭಕ್ತಿ ಸೇವೆಯನ್ನು ಲಕ್ಷ ದೀಪ ಬೆಳಗಿಸುವ ಮುಖಾಂತರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಸ್ವಂತ ಭಕ್ತಿ ಕಾಣಿಕೆ ಮುಖಾಂತರ ಬಂದಿರತಕ್ಕಂಥ ಎಲ್ಲ ಖರ್ಚು ವೆಚ್ಚವನ್ನು ಆ ಭಕ್ತಿ ಕಾಣಿಕೆ ಮುಖಾಂತರ ಹೊಂದಿಕೊಂಡು ಹೋಗ್ತಾರೆ. ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆದಮೇಲೆ ಮಹಿಳೆಯರಿಂದ, ಸುಮಂಗಲಿಯರಿಂದ ರಥೋತ್ಸವ ಕಾರ್ಯಕ್ರಮ ಆಗ್ತದೆ. ಸುತ್ತಮುತ್ತಲಿನ ಗ್ರಾಮಸ್ಥರು, ಸುತ್ತಮುತ್ತಲ ಮುಖಂಡರು, ವಿಎಪಿಗಳೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು ಹೆಚ್ಚು ಕಡಿಮೆ 60,000 ಜನಸಂಖ್ಯೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಮಹಿಳೆಯರಿಗೆ ನಂತರ ದೇವಸ್ಥಾನಗಳಿಂದ ಉಡುಗೊರೆಯಾಗಿ ಕೊಡಲಾಗ್ತಾರೆ. ಕುಂಸ, ಕುಂಕುಮಗಳನ್ನು ಕುಂಕುಮ ಕಾರ್ಯಕ್ರಮ ಕೂಡ ಬಂದಿರತಕ್ಕಂಥ ರಥೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಗೌರವಪೂರ್ವಕವಾಗಿ ಉಡುತುವ ಕಾರ್ಯಕ್ರಮವನ್ನು ಕೂಡ ದೇವಸ್ಥಾನಗಳಿಂದ ನೆರವೇರಿಸಿಕೊಂಡು ಹೋಗ್ತದೆ. ತದನಂತರ ನಾಡದ್ದು ಅಂದರೆ 2ನೇ ತಾರೀಕಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲ್ಲು ಎತ್ತುವ ಕಾರ್ಯಕ್ರಮ, ಉಸುಕು ಎತ್ತುವ ಕಾರ್ಯಕ್ರಮವನ್ನು ಕೂಡ ದೇವಸ್ಥಾನದಿಂದ ಮಾಡ್ಕೊಂಡು ಬರ್ತೀವಿ. ಸಾಯಂಕಾಲ ನಾಳೆ ಅಂದರೆ 2ನೇ ತಾರೀಕು ಸೋಮವಾರ ದಿನ ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕಲ್ಲು ಎತ್ತುವ, ಉಸುಕು ಎತ್ತುವ ಕಾರ್ಯಕ್ರಮ ನಮ್ಮ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪೈಲ್ವಾನರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅತಿ ಹೆಚ್ಚು ಭಾರವನ್ನು ಯಾರು ಎತ್ತುತ್ತಾರೆ, ಮುಸ್ಲಿಂ ಚೀಲ ಆಗಿರ್ಬೋದು, ಕಲ್ಲೆತ್ತಿರುವ ಕಾರ್ಯಕ್ರಮಗಳಾದರೂ ಯಾರು ಹೆಚ್ಚು ಭಾರವನ್ನು ಎತ್ತುತ್ತಾರೆ ಅವರಿಗೆ ದೇವಸ್ಥಾನಗಳಿಂದ ಬೆಳ್ಳಿ ಕಡಗವನ್ನು ಅದು ಕೂಡ ಮಾಡಲಾಗ್ತದೆ. ಅವ್ರನ್ನ 1 ವರ್ಷದವರೆಗೆ ನಮ್ಮ ಭಾಗದಲ್ಲಿ ಅವರು ಅತಿ ಹೆಚ್ಚು ಭಾರವಿದೆ ಎತ್ತಿರ್ತಕ್ಕಂಥ ಪೈಲ್ವಾನರು ಅನ್ನೋ ಬಿರುದನ್ನು ಕೂಡ ದೇವಸ್ಥಾನಗಳಿಂದ. ಇದೇ ವೇಳೆ ಸೂಗುರೇಶ್ವರ ಸಾಂಸ್ಕೃತಿಕ ನಾಟ್ಯ ಕಲಾ ಬಳಗದ ಅಧ್ಯಕ್ಷ ಅಣವೀರಯ್ಯ ಮಾತನಾಡಿ, ಜಾತ್ರಾ ಮಹೋತ್ಸವದ ಹಿನ್ನೆಲೆ ಫೆಬ್ರವರಿ 1ರ ರಾತ್ರಿ 10:30ಕ್ಕೆ ದೇವಸಗೂರಿನ ಸೂಗುರೇಶ್ವರ ಶಾಲಾ ಆವರಣದಲ್ಲಿ ಉದೋ ಉದೋ ಶ್ರೀ ಹುಲಿಗೆಮ್ಮ ಎಂಬ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನಗೊಳ್ಳಲಿದೆ. ಜಾತ್ರಾ ಮಹೋತ್ಸವ ಹಾಗೂ ನಾಟಕ ಪ್ರದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಉದೋ ಉದೋ ಶ್ರೀ ಹುಲಿಗೆಮ್ಮ ದೇವಿ ಅಂತ ಹೇಳಿಸಿ, ಯಾಕಂದರೆ ಮಹಿಳಾ ಜಾತ್ರಾ ನಾಗರಾಮ ಜಾತ್ರೆ ಸಲುವಾಗಿ ನಾವು ಸೋದತಿ ಎಲ್ಲಮ್ಮ ಹುಲಿಗೆಮ್ಮ ಹಾಕಿಸೋ ಒಂದು ಪ್ರತಿಷ್ಠೆ ಆಗುತ್ತೆ ಸರ್. ಭಕ್ತಿ ಪ್ರಧಾನ ನಾಟಕ ನಾವು ನಮ್ಮ ಸಂಘದ ಕಡೆಯಿಂದ ಶ್ರೀ ಸೂಗುರೇಶ್ವರ ಸಂಸ್ಕೃತ ನಾಟಕ ಕಲಾವಿದರಿಂದ ನಾವು ಮಾಡ್ತೀವಿ ಸರ್. ಈ
ನಾಟಕ ಉದ್ಘಾಟನೆಯನ್ನು ವೇದಮೂರ್ತಿ ಪ್ರಕಾಶ ಶಿವನವರು ಮಠಮಾರಿ ಅವರು ಸರ್ ಪ್ರಧಾನ ಅರ್ಚಕರು ಮತ್ತು ನಾಗರಮ್ಮ ದೇವಿ ದೇವಸ್ಥಾನ ದೇವಸೂರು ಸರ್. ಶ್ರೀ ವೇದಮೂರ್ತಿ ಎಂ ವೀರೇಸ್ವಾಮಿ ಪ್ರಧಾನ ಅರ್ಚಕರು ಸರ್, ಶಿವರೇಶ ದೇವಸ್ಥಾನ ಸಮಿತಿ ದೇವಸೂರು. ಅಧ್ಯಕ್ಷ ಶ್ರೀ ಸುರೇಶ್ ಗೌಡ ಮಾಳಿ ಪಾಟೀಲ್ ಮಾತಾ ನಾಗರಮ್ಮ ದೇವಿ ದೇವಸ್ಥಾನ ಸೇವಾ ಸಮಿತಿ ಟ್ರಸ್ಟ್ ದೇವಸೂರು. ಶ್ರೀ ಎ.ವೈ. ಮಲ್ಲಪ್ಪದನಿ ಅಧ್ಯಕ್ಷರು ದೇವಸ್ಥಾನ ಸಮಿತಿ ಶ್ರೀ ಶಿವರೇಶ ದೇವಸ್ಥಾನ ದೇವಸೂರು. ಸರ್ ಮುಖ್ಯ ಅತಿಥಿಗಳು ಸರ್ ಶ್ರೀಮತಿ ಮೀನಾಕ್ಷಿ ಮಾರಪ್ಪ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ದೇವಸೂರು, ಸಾಂಬಶಿವ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯ ದೇವಸೂರು, ಪ್ರಕಾಶಯ್ಯ ಮಠಮಾಡಿ ದೇವಸೂರು, ಬಸವರಾಜ ಮಲ ದೇವಸೂರು, ಶೇಖರ ಸ್ವಾಮಿ ನಂದಿ ದೇವಸೂರು, ಜಯಪುರ ಶ್ರೀಮಂತ ದೇವಸೂರು, ಶಾಂತವೀರ ಸಂದೀಪು ದೇವಸೂರು, ಬಾಬು ಗ್ರಾಮ ಪಂಚಾಯತ್ ಸದಸ್ಯರು ದೇವಸೂರು, ಸುರೇಶ್ ಗೌಡ ಶ್ರೀಮಂತ ಗ್ರಾಮ ಪಂಚಾಯತ್ ಸದಸ್ಯ ದೇವಸೂರು, ಸಿದ್ದನಗೌಡ ಗ್ರಾಮ ಪಂಚಾಯತ್ ಸದಸ್ಯರು ದೇವಸೂರು, ಶ್ರೀ ಪರಮಗೌಡ ದೇವಸೂರು ಇವರೆಲ್ಲರೂ ಅತಿಥಿಗಳಾಗಿ ಭಾಗವಹಿಸ್ತಾರೆ ಸರ್. ಈ ಸಂದರ್ಭದಲ್ಲಿ ಪ್ರಕಾಶಯ್ಯ ಮಠಮಾರಿ, ರಂಗಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ದಿನಾಂಕ 29/1/2026ರಿಂದ ದಿನಾಂಕ 2/2/2026ರವರೆಗೆ ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸ್ಥಳ ಜ್ಯೋತಿ ಕಾಲೋನಿ ಹಿಂದುಗಡೆ, ಅಲ್ಲಮ್ಮ ಪ್ರಭು ಕಾಲೋನಿ, ಐಬಿ ರಸ್ತೆ, ರಾಯಚೂರು. ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108,000 ದೇವರ ಸಂಸ್ಥಾನ ಕಿಲೆ ಬೃಹನ್ಮಠ, ರಾಯಚೂರು. ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ, ಹಿರೇಮಠ, ರಾಯಚೂರು. ಶ್ರೀ ಗುರು ಕಪಿಲ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿಖರಮಠ, ದೇದುರ್ಗ. ಶ್ರೀ ಗುರು ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳವಾರಪೇಟೆ, ಹಿರೇಮಠ, ರಾಯಚೂರು ಇವರ ಸಾನ್ನಿಧ್ಯದಲ್ಲಿ ಶ್ರೀಶೈಲ ವೀರಶೈವ ಗುರುಕುಲ ಸ್ಥಾಪಕರಾದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಪರಮ ಶಿಷ್ಯರಾದ ಶ್ರೀ ವೇಮು ರಾಜಶೇಖರ್ ಶಾಸ್ತ್ರಿಗಳು ಹಿರೇಮಠ, ಸುಗುರಳ ಕಲ್ಮಾಲ ಇವರ ಪೌರತ್ಯದಲ್ಲಿ ದಿನಾಂಕ 2/2/2026ರಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ವಿಶೇಷವಾಗಿ ಮಧು ಜೇನುತುಪ್ಪದ ಅಭಿಷೇಕದ ನಂತರ ವಿಶೇಷ ಪುಷ್ಪಾಲಂಕಾರ, ಸಂಜೆ ಗೋಧೂಳಿ ಶುಭ ಮುಹೂರ್ತದಲ್ಲಿ ಸರ್ವ ಸದ್ಭಕ್ತರ ತನು ಮನ ಧನದಿಂದ ನೂತನವಾಗಿ ನಿರ್ಮಿಸಿದ ಮಹಾರಥೋತ್ಸವ ಜರುಗಲಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಸಮಿತಿ. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewelry ₹1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers, silver sale. Celebrate with KTB.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರಿ ಕಾರ್ಯಕ್ರಮದ ಸಮಾಜದ ಮಹಿಳೆಯರು ಮತ್ತು ಪುರುಷರು ಸಾವಿರಾರು ಸಂಖ್ಯೆಯಲ್ಲಿ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ರಾಯಚೂರು ರಂಗಮಂದಿರಕ್ಕೆ ಬಂದು 2-3 ಗಂಟೆಗಳ ಕಾದರೂ ಯಾವ ಅಧಿಕಾರಿಗಳು ಜನಪ್ರತಿನಿಧಿಗಳು ನಮ್ಮ ಸರ್ಕಾರಿ ಕಾರ್ಯಕ್ರಮಕ್ಕೆ ತಾವುಗಳು ಯಾರೂ ಆಗಮಿಸಲಿಲ್ಲ. ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರ ಇಟ್ಟು ಯಾವುದೇ ಕಚೇರಿಗಳಲ್ಲಿ ಪೂಜೆ ಸಲ್ಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಅರಣ್ಯ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನೀರಾವರಿ ಇಲಾಖೆ, ಕೃಷಿ ವಿಜ್ಞಾನ ಇಲಾಖೆ, ಕಾರ್ಮಿಕ ಇಲಾಖೆ, ಮಕ್ಕಳ ಕಲ್ಯಾಣ ಇಲಾಖೆ, ಅಗ್ನಿಶಾಮಕ ದಳ, ವೈದ್ಯಕೀಯ ಆಸ್ಪತ್ರೆ, ಸೇನಾ ಇಲಾಖೆ, ಶಿಕ್ಷಣ ಇಲಾಖೆ, ಉಪ ನೋಂದಣಿ ಅಧಿಕಾರಿಗಳ ಕಚೇರಿ, ರಾಯಚೂರು ಜಿಲ್ಲೆಯ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಪುನರ್ ಜಿಲ್ಲಾಡಳಿತವೇ ಖರ್ಚು ವೆಚ್ಚಗಳನ್ನು ಭರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಕುರಿತು ಈಗಾಗಲೇ 16/1/2026 ಮನವಿ ಸಲ್ಲಿಸಲಾಗಿತ್ತು. ತಹಸೀಲ್ದಾರರು, ಕಚೇರಿಯ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಇವರು 24 ಗಂಟೆಗಳಲ್ಲಿ ಅಮಾನತು ಮೌಖಿಕವಾಗಿ ಆದೇಶ ನೀಡಲಾಗಿತ್ತು. ಆದರೆ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಎಂದು ಮನವಿ ಸಲ್ಲಿಸಲಾಯಿತು. ಅಧಿಕಾರಿಗಳನ್ನು ಅಮಾನತುಗೊಳಿಸದಿದ್ದರೆ ನಾಳೆ ಮುಖ್ಯಮಂತ್ರಿಗಳಿಗೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿರುವುದರ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇವೆ ಎಂದು ಮನವಿಯಲ್ಲಿ ಎಚ್ಚರಿಸಿದರು. ಸಿದ್ದರಾಮೇಶ್ವರ ಜಯಂತಿಯನ್ನು ನಿರ್ಲಕ್ಷ್ಯ ಮಾಡಿದಂತ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ನಿರ್ಲಕ್ಷ್ಯ ಮಾಡಿದಂತ ಅಧಿಕಾರಿಗಳ ಅನುಮತಿ ಮಾಡಲೇಬೇಕು. ಸಿದ್ದರಾಮೇಶ್ವರ ಜಯಂತಿಯನ್ನು ನಿರ್ಲಕ್ಷ್ಯ ಮಾಡಿದಂತ ಅಧಿಕಾರಿಗಳನ್ನು ಅನುಮತಿ ಮಾಡಲೇಬೇಕು. ಅನುಮತಿ ಮಾಡುವವರೆಗೂ ನಾವು ಬಹಿಷ್ಕಾರ ತೆಗೆದೇ ಇಲ್ಲ. ಬೇಕೇ ಬೇಕು. ಎಲ್ಲಿವರೆಗೆ ಬೋಲೋ ಸಿದ್ದರಾಮೇಶ್ವರ ಮಹಾರಾಜ್ಗೆ, ಬೋಲೋ ಸಿದ್ದರಾಮೇಶ್ವರ ಮಹಾರಾಜ್. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿತ್ತು. ಆ ನಿರ್ಲಕ್ಷ್ಯ ಮಾಡಿದಲ್ಲಿ ಎಲ್ಲ ಅಧಿಕಾರಿಗಳನ್ನು ಅನುಮತಿ ಮಾಡುತ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಮನವಿ ಒಂದು ನಮ್ಮ ಎಲ್ಲ ಪೂರ್ವ ಸಭೆಯಲ್ಲಿ ಕರೆದು ನಮಗೆ ಒಂದು ಆಶ್ವಾಸನೆ ಹೇಳಿದ್ರು. 12 ಜನಕ್ಕೆ ಸೋಕಿಸ್ ನೋಟಿಸ್ ಕಳಿಸಿದ್ರಂತ. 8 ಜನ ಉತ್ತರ ಕೊಟ್ಟಾರ. ಇನ್ನು 4 ಜನನ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಖುದ್ದಾಗಿ ಹೇಳಿದಾರ. ಅದೇ ರೀತಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಪುನರ್ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ನಾಳೆ 13ನೇ ತಾರೀಕು 2ನೇ ತಿಂಗಳ ಫೆಬ್ರವರಿ 2026 ಪೂರ್ವ ಸಭೆ ಜಿಲ್ಲಾಡಳಿತ ಪೂರ್ವ ಸಭೆಯನ್ನು ಮಾಡಿ
ಎಲ್ಲ ದಿನ ಖರ್ಚು ವೆಚ್ಚಗಳನ್ನು ಎತ್ತಿಕೊಂಡು ನಮ್ಮ ಸಿದ್ದರಾಮೇಶ್ವರ ಜಯಂತಿಯನ್ನು ಪುನರ್ ಮಾಡಿಕೊಡ್ತೀವಿ ಅಂತೇಳಿ ಇಂದು ಜಿಲ್ಲಾಧಿಕಾರಿಗಳು ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಭರವಸೆಯನ್ನು ಕೊಟ್ಟಿದ್ದಾರೆ. 13ನೇ ತಾರೀಕು ಜಿಲ್ಲಾಡಳಿತದಲ್ಲಿ ಪೂರ್ವ ಸಭೆ ಇರುತ್ತದೆ. ನಮ್ಮೆಲ್ಲ ಸಮಾಜದವರು ಒಗ್ಗೂಟ್ಕೊಂಡು ಮತ್ತೆ ಬಂದು ಸಭೆ ಯಾವ ಡೇಟನ್ನು ನಿಗದಿಪಡಿಸ್ತಾರ ಜಯಂತಿಯನ್ನು ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರುತ್ತೇವೆ. ಅಧಿಕಾರಿಗಳ ತಕ್ಷಣಕ್ಕೆ ಅನುಮತಿ ಮಾಡಿ ನಿಮಗೆ ನ್ಯಾಯ ಕೊಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಸಂಪೂರ್ಣ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಗೋಸ್ಕರ ನಾವೆಲ್ಲರೂ ಹೋರಾಟವನ್ನು ಹಿಂತೆಗೆದುಕೊಳ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದವರು ಇದೇ ರೀತಿ ಒಗ್ಗಟ್ಟಾಗಿದ್ವಿ ಅಂದರೆ ನಾವು ಪ್ರತಿ ಎಲ್ಲ ನಮ್ಮ ಕೆಲಸಗಳನ್ನು ಸಕ್ಸಸ್ಫುಲ್ ಆಗ್ತದ. ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲ ನಮ್ಮ ಸಮಾಜ ಅಣ್ಣ ತಮ್ಮಂದಿರು ಬಾಂಧವರು ಎಲ್ಲರೂ ಕೂಡಿಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ಮತ್ತೆ ನಾವು ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡೋಣ ಅಂತೇಳಿ ತಮ್ಮೆಲ್ಲರಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೇವೆ. ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಜಿಲ್ಲಾ ಅಧ್ಯಕ್ಷರು, ಕಾಶಿನಾಥ್ ಜಿಲ್ಲಾ ಉಪಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಗೌಸ್ನಗರ್, ಜಿಲ್ಲಾ ಖಜಾಂಚಿ ಲಕ್ಷ್ಮಣ್, ಶಿವರಾಜ್ ಪುರತಿಪ್ಲಿ ತಾಲೂಕಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ಬಿಚ್ಚಾಲಿ, ಆಂಜನೇಯ ಗಾಣದಾಳ್ ಜಿಲ್ಲಾ ಕಾರ್ಯಾಧ್ಯಕ್ಷರು, ತಾಯಪ್ಪ ನಗರ ಅಧ್ಯಕ್ಷರು, ಮಾರುತಿ ನಗರ ಉಪಾಧ್ಯಕ್ಷರು ಸೇರಿದಂತೆ ಅನೇಕರು ಇದ್ದರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮನರೇಗಾ ಕಾಯ್ದೆ ಹಾಗೂ ಹಕ್ಕು ಸ್ವರೂಪವನ್ನು ತೆಗೆದುಹಾಕಿ ಕೇವಲ ಸರ್ಕಾರದ ಅಣತಿಯ ಯೋಜನೆಯಾಗಿ ಬದಲಾಯಿಸಿರುವುದನ್ನು ಖಂಡಿಸಿ ಹಾಗೂ ಅದನ್ನು ಹಿಂಪಡೆಯಲು ಒತ್ತಾಯಿಸಿ ಸಿಪಿಐಎಂನಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದ ಅವರು 2004-2005ರಲ್ಲಿ ಎಡಪಕ್ಷಗಳ ಬೆಂಬಲದ ಮೇಲೆ ಆಧಾರವಾಗಿದ್ದ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಗೊಳಿಸಿತ್ತು. ಈ ಕಾಯ್ದೆಯನ್ನು ಗ್ರಾಮೀಣ ಭಾಗದ ಕೃಷಿ ಕೂಲಿಕಾರರು, ಬಡ ರೈತರು ಹಾಗೂ ಇನ್ನಿತರ ಗ್ರಾಮೀಣ ದುಡಿಮೆಗಾರರಲ್ಲಿ 30% ಜನರು ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದರು ಎಂದರು. ಈಗ 2025ರಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮನರೇಗಾ ಕಾಯ್ದೆ ಹಾಗೂ ಹಕ್ಕು ಸ್ವರೂಪವನ್ನು ತೆಗೆದುಹಾಕಿ ಕೇವಲ ಸರ್ಕಾರದ ಅಣತಿಯ ಯೋಜನೆಯಾಗಿ ಹೊಸದಾಗಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಖಾತ್ರಿ ವಿಬಿಗ್ರಾಮ್ಜಿ ಕಾಯ್ದೆಯನ್ನು ಜಾರಿಗೊಳಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೊಸ ಕಾಯ್ದೆಯಿಂದ ಕೂಲಿಕಾರರ ಮೇಲೆ ಹಲವು ದುಷ್ಪರಿಣಾಮಗಳು ಬೀರುತ್ತಿವೆ. 60 ದಿನಗಳ ಕೃಷಿ ಕೆಲಸ ನಿರ್ಬಂಧಿಸಿದ್ದನ್ನು ನೋಡಿದರೆ 125 ದಿನಗಳ ಕೆಲಸ ಸಿಗುವುದಿಲ್ಲ ಮತ್ತು ಕೆಲಸದಿಂದ ವಂಚಿತರಾಗುತ್ತಾರೆ. ಕೇಂದ್ರ ಸರ್ಕಾರ 60% ಹಾಗೂ ರಾಜ್ಯ ಸರ್ಕಾರ 40% ಮೊತ್ತವನ್ನು ಖರ್ಚು ಮಾಡಬೇಕೆಂಬ ಅಂಶಗಳಿಂದ ಕೂಲಿಕಾರರಿಗೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಹಣ ನೀಡಿಲ್ಲವೆಂದು, ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರವು ಹಣ ಕೊಟ್ಟಿಲ್ಲವೆಂದು ಹೇಳುವ ಮೂಲಕ ಕೂಲಿ ಕಾರ್ಮಿಕರನ್ನು ಕೂಲಿಯಿಂದ ವಂಚಿತರಾಗಿ ಮಾಡುತ್ತದೆ ಎಂದರು. ಕೇಂದ್ರ ಸರ್ಕಾರದ ಅನುಮೋದನೆ ಪಡೆದು ಈ ಉದ್ಯೋಗ ಯೋಜನೆಯಲ್ಲಿ ಕೆಲಸ ಕೊಡಬೇಕೆಂಬ ನಿಯಮಗಳು ಹಾಗೂ ಕೇಂದ್ರ ಸರ್ಕಾರ ಅಧಿಸೂಚಿತ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ಮಾತ್ರವೇ ಉದ್ಯೋಗ ಖಾತರಿ ಜಾರಿ ಎಂಬ ಅಂಶಗಳು ಕೂಲಿಕಾರರ ಹಕ್ಕನ್ನು ಕಸಿದುಕೊಳ್ಳಲಿದೆ. ಹೊಸ ಕಾಯ್ದೆ ಹೇಳುವ ಪ್ರಕಾರ ಕೂಲಿ ಹಣವನ್ನು ರೋಜ್ಗಾರ್ ಯೋಜನೆಯಲ್ಲಿ ನಿಗದಿಪಡಿಸಿದ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಹಣ ಪಾವತಿಸಬೇಕೆಂಬ ಉದ್ದೇಶವು ಕೂಲಿಕಾರರಿಗೆ ಕೂಲಿಯನ್ನು ದಿನೇ ದಿನೇ ಬೆಲೆ ಏರಿಕೆಗೆ ಅನುಗುಣವಾಗಿ ಕೂಲಿಯನ್ನು ಏರಿಸಬೇಕೆಂಬ ಅಂಶವನ್ನು ಈ ಕಾಯ್ದೆ ತಳ್ಳಿಹಾಕುತ್ತದೆ. ಇದರಿಂದ ಹೀನಾಯ ಸ್ಥಿತಿಗೆ ಒಳಗಾಗುತ್ತದೆ. ಆದ್ದರಿಂದ 2025ರ ಕಾಯ್ದೆ ಬದಲಾಯಿಸುವುದನ್ನು ಕೈಬಿಟ್ಟು 2005ರಲ್ಲಿ ಇರುವ ಕಾಯ್ದೆಯನ್ನು ಮುಂದುವರಿಸುವಂತೆ ಒತ್ತಾಯಿಸಿದರು. ಕೈ ಬಿಡಲೇಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಾಗಲೇಬೇಕು. ಬೇಡ ಬೇಡವೇ ಬೇಡ ಬೇಡವೇ ಬೇಡ. ಬಿಜಿ ರಾಮ್ಜಿ ಉದ್ಯೋಗ ಖಾತ್ರಿ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ. ಖಾತ್ರಿ ಯೋಜನೆಯನ್ನೇ ಮುಂದುವರಿಸಲೇಬೇಕು ಮುಂದುವರಿಸಲೇಬೇಕು ಮುಂದುವರಿಸಲೇಬೇಕು. ಬಿಜಿ ರಾಮ್ಜಿ ರೈತ ವಿರೋಧಿ ಉದ್ಯೋಗ ಖಾತ್ರಿ ಕೈ ಬಿಡಲೇಬೇಕು. ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ. ಸಿಪಿಐಎಂ ಪಕ್ಷದ ಹೋರಾಟಕ್ಕೆ ಖಾತ್ರಿ ಯೋಜನೆಯನ್ನು ಜನ ವಿರೋಧಿ ಕಾಯ್ದೆ ಕೈ ಬಿಡಲೇಬೇಕು ಬಿಡಲೇಬೇಕು ಬಿಡಲೇಬೇಕು. ಬೇಡ ಬೇಡವೇ ಬೇಡ. ಬಿಜಿ ರಾಮ್ಜಿ ರೈತ ಕೂಲಿಕಾರ ವಿರೋಧಿ ಕಾಯ್ದೆ ಬೇಡವೇ ಬೇಡ. ಖಾತ್ರಿ ಯೋಜನೆಯನ್ನು ಮುಂದುವರಿಸಲೇಬೇಕು ಮುಂದುವರಿಸಲೇಬೇಕು ಮುಂದುವರಿಸಲೇಬೇಕು. ಸಿಪಿಐಎಂ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಉದ್ಯೋಗ ಖಾತ್ರಿ ಯೋಜನೆಯನ್ನು 200 ದಿನಗಳಿಗೆ ಕೆಲಸ ಹೆಚ್ಚಳ ಮಾಡಲೇಬೇಕು. ಗ್ರಾಮ ಪಂಚಾಯತ್ ಆಡಳಿತದ ಅಧಿಕಾರವನ್ನು ಕಸಿಗೊಳ್ಳಲು ಮುಂದಾಗಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಅಧಿಕಾರ ವಿಕೇಂದ್ರೀಕರಣವನ್ನು ಮೊಟಕುಗೊಳಿಸಬೇಕು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಜಿಲ್ಲಾ ಸಮಿತಿ ಸದಸ್ಯರಾದ ಎಚ್ ಪದ್ಮಾ, ಶ್ರೀಧರ್, ಡಿಎಸ್ ಶರಣಬಸವ, ಎಚ್ ಶರ್ಫುದ್ದೀನ್, ಹನುಮಂತ ಮಟವಾರಿ, ಸತ್ಯಪ್ಪ, ವರಲಕ್ಷ್ಮಿ, ಮಹಾದೇವಿ, ಸುಜಾತ, ನರಸಮ್ಮ, ಸರೋಜ, ಗಂಗಮ್ಮ, ಮಹಂತಗೌಡ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು.
ದಿನಾಂಕ 31/1/2026 ರೇಸ್ ಕಾನ್ಸೆಪ್ಟ್ ಶಾಲೆ ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರಿನಲ್ಲಿ ಎಡೆದೊರೆ ನಾಡು ರಾಯಚೂರು ಉತ್ಸವ 2026 ಅಂಗವಾಗಿ ಪ್ರಚಾರ ಸಮಿತಿಯಿಂದ ಉತ್ಸವದ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಾರ್ಯಕ್ರಮದಲ್ಲಿ ಶ್ರೀ ಸದಾಶಿವಪ್ಪ ಅವರು ಉತ್ಸವದ ಮಹತ್ವದ ಕುರಿತು ಮಾತನಾಡಿ, ಫೆಬ್ರವರಿ 5, 6 ಮತ್ತು 7ರಂದು ನಡೆಯಲಿರುವ ಉತ್ಸವದಲ್ಲಿ ವಿದ್ಯಾರ್ಥಿಗಳು ಪಾಲಕರ ಜೊತೆಗೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಉತ್ಸವವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ನಾವು ಈಗಾಗಲೇ ಕೇಳಿದ್ವಿ, ಮೈಸೂರು ದಸರಾ ಉತ್ಸವ, ಹಂಪಿ ಉತ್ಸವ ಅಂತ ಕೇಳ್ತಾ ಇದೀವಿ. ಬಟ್ ರಾಯಚೂರು ಉತ್ಸವ ಅಂತ ಕೇಳಿದಿರಾ? ಇಲ್ಲ, ಕೇಳಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ ಸಹಕಾರ ಬೇಕು. ದಯಮಾಡಿ ತಾವುಗಳು ಈ ಒಂದು 5, 6, 7 ಸಾಯಂಕಾಲ ಸ್ಟೇಟ್ ಲೆವೆಲ್ ಮಾನ್ಯ DC ಸಾಹೇಬರಿಂದ ಸ್ಟೇಟ್ ಲೆವೆಲ್ ಆಕ್ಟರ್ ಬರ್ತಾ ಇದ್ದಾರೆ. ಓಕೆ, ರಾಜೇಶ್ ಕೃಷ್ಣನ್, ವಿಜಯ ಪ್ರಕಾಶ್ ಸರ್, ಸಾಕಷ್ಟು ಇನ್ನೂ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಸಚಿನ್ ಹೆಗಡೆ ಅವರು ಬರ್ತಾ ಇದ್ದಾರೆ. ಸೊ ದಯಮಾಡಿ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಅತ್ಯಂತ ಹಾರ ಮೇಳ, ಉದ್ಯೋಗ ಮೇಳ, ಸಾಂಸ್ಕೃತಿಕ ಮೇಳ, ಟೋಟಲಿ ನಮ್ಮ ರಾಯಚೂರು 5, 6, 7 3 ದಿನಗಳ ಕಾಲ ನಮ್ಮ ಮೈಸೂರು ಉತ್ಸವ ಹೇಗಿರುತ್ತೋ ದಸರಾ ಉತ್ಸವ ಹಾಗೆಯೇ ನಮ್ಮ ರಾಯಚೂರು ಉತ್ಸವ ಇರುತ್ತದೆ. ಹಾಗಾಗಿ ತಾವುಗಳು ತಮ್ಮ ಪೋಷಕರ ಜೊತೆಗೆ, ನಿಮ್ಮ ಸಂಬಂಧಿಕರ ಜೊತೆಗೆ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಬಂದು ಈ ಒಂದು ಈವೆಂಟ್ಸ್ ಅನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ ಅವತ್ತು ನೀವೆಲ್ಲ DKD ನೋಡ್ತಾ ಇರ್ತೀರಿ, ಸರಿಗಮ ಇದೆಲ್ಲ ನೋಡ್ತಾ ಇರ್ತೀರಿ. ಇಲ್ಲಿ ರಾಜೇಶ್ ಕೃಷ್ಣನ್, ವಿಜಯ ಪ್ರಕಾಶ್ ಸರ್, ಸಂಚಿತ್ ಹೆಗಡೆ ಎಲ್ಲ ಈ ತರ ಕಲಾವಿದರು ಬರ್ತಾ ಇದ್ದಾರೆ. ದಯಮಾಡಿ ಆ ಒಂದು ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಈ ಈವೆಂಟ್ಸ್ ನಡೀತಿದೆ. ದಯಮಾಡಿ ನಿಮ್ಮ ಪೇರೆಂಟ್ಸ್ ಜೊತೆಗೆ ಆಗಮಿಸಿ ಆ ಈವೆಂಟ್ಸ್ ಅನ್ನು ತಾವೆಲ್ಲ ಎಂಜಾಯ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಸ್ಟೂಡೆಂಟ್ಸ್, ಚಿಲ್ಡ್ರನ್ಸ್, ಅರ್ಥ ಆಯ್ತು? ಬರ್ತೀರಲ್ವಾ? ಜೋರಾಗಿ ಹೇಳಿ. ವೆರಿ ಗುಡ್. ನಾನು ಡೇಟ್ಗಳನ್ನು ಹೇಳ್ತೀನಿ, ಮತ್ತೆ ಹೇಳ್ಬೇಕು. ಫೆಬ್ರವರಿ 5th, ಜೋರಾಗಿ ಹೇಳ್ಬೇಕು. ಫೆಬ್ರವರಿ 5th, ಫೆಬ್ರವರಿ 6th, ಫೆಬ್ರವರಿ 7th ಎಲ್ಲರೂ ಬರ್ತೀರಲ್ವಾ? ಮಕ್ಕಳ ಉತ್ಸವ ಯಾವತ್ತಿದೆ? ಫೆಬ್ರವರಿ 2nd. ಜೋರಾಗಿ ಹೇಳ್ಬೇಕು. ಫೆಬ್ರವರಿ 2nd. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಡೈರೆಕ್ಟರ್ ಆದ ಶಾರದಾದೇವಿ ಹಾಗೂ ಪ್ರಿನ್ಸಿಪಲ್ ಭಾವನಾ ಹಾಗೂ ಶಾಲೆಯ ಸಿಬ್ಬಂದಿಯವರು ಮತ್ತು ನವೋದಯ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲರು ಹಾಗೂ ಸಿಬ್ಬಂದಿಯವರು, ಪ್ರಚಾರ ಸಮಿತಿಯ ಸದಸ್ಯರಾದ ಶ್ರೀ ನಾಗರಾಜ್ ಅವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಸ್ತೆ ಸುರಕ್ಷಾ ಸಪ್ತಾಹ, ಸಂಚಾರಿ ನಿಯಮ, ಹೆಲ್ಮೆಟ್ ಕಡ್ಡಾಯ ಬಳಕೆಯಿಂದ ಜೀವ ಉಳಿಸಿಕೊಳ್ಳಿ, DC ನಿತೀಶ್. ಫೆಬ್ರವರಿ 1ರಂದು ದೇವಸಗೂರು ನಾಗರ ಯಲ್ಲಮ್ಮ ದೇವಿ ರಥೋತ್ಸವ, ಮಹಿಳೆಯರಿಂದ ರಥ ಎಳೆದು ಪೂಜೆ, ಬಸವರಾಜ್. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಅಮಾನತಿಗೆ ಒತ್ತಾಯಿಸಿ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಕಾಯ್ದೆ ಬದಲಾಯಿಸಿರುವುದನ್ನು ವಿರೋಧಿಸಿ CPIM ಪ್ರತಿಭಟನೆ. ಮತ್ತು ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಫೆಬ್ರವರಿ 1ರಂದು ಜ್ಯೋತಿ ರಥ. ದಿನಾಂಕ 29/1/2026ರಿಂದ ದಿನಾಂಕ 2/2/2026ರವರೆಗೆ ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. KTB Jewel Palace 5th anniversary celebration. Celebrate 5 glorious years with us and enjoy exclusive anniversary offers. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,